ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಈಸ್ ಅರ್ಷತಾ ಮಂಜೇಶ್. ತುಂಬ ಜನ ನನಗೆ ಹಾಸ್ಟೆಲ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ಅಪ್ಲಿಕೇಶನ್ಸ್ ಹೇಗೆ ಹಾಕೋದು ಆ್ಯಂಡ್ ಹೇಗಿರುತ್ತೆ ಪ್ರೊಸೆಸ್ ಅಂತ. ಈ ವಿಡಿಯೋಲಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಷ್ಟು ಹೇಳ್ತೀನಿ. ಆ್ಯಂಡ್ ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅನ್ನೋದಿದ್ರೆ ಕಮೆಂಟ್ ಮಾಡಿ, ಸೊ ಎಲ್ರಿಗೂ ಗೊತ್ತಾಗುತ್ತೆ. ಫಸ್ಟ್ ನೀವು BCWD ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ನಿಮಗೆ ಪೋರ್ಟಲ್ಸ್ ಎಲ್ಲ ಕಾಣಿಸುತ್ತೆ. ಅದರಲ್ಲಿ ಫಸ್ಟ್ ಪೋರ್ಟಲ್ BCM SHP ಅಂತ ಒಂದಿದೆ. ಇದರಲ್ಲೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಲಾಗಿನ್ ಆಗಿ. ಆ್ಯಂಡ್ ಅದು ಬಿಟ್ಟು ಕೆಳಗೆ ಒಂದು ಪೋರ್ಟಲ್ ಇದೆ ನೋಡಿ, ಅಲ್ಲಿಗೆ ಬಂದರೆ BCM ಹಾಸ್ಟೆಲ್ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಅಲ್ಲಿ ಓಪನ್ ಮಾಡಿದರೆ ನಿಮಗೆ ಯಾವ್ದಾವ್ದೆಲ್ಲ ಅಪ್ಲಿಕೇಶನ್ಸ್ ಓಪನ್ಸ್ ಇದೆ ಆ್ಯಂಡ್ ಯಾವುದೆಲ್ಲ ಅಪ್ಲಿಕೇಶನ್ ಕ್ಲೋಸ್ ಇದೆ ಅಂತ ಕೂಡ ತೋರಿಸುತ್ತೆ. ಆ್ಯಂಡ್ ಏನೇನೆಲ್ಲ ಕ್ರೆಡೆನ್ಷಿಯಲ್ಸ್ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಯಾರಿಗೆ ಈ ಹಾಸ್ಟೆಲ್ಸ್ ಅಂತ ಕೂಡ ತೋರಿಸುತ್ತೆ. ಓಕೆನಾ. ಇಫ್ ಇನ್ ಕೇಸ್ ಆದರೂ ಹಾಸ್ಟೆಲ್ಸ್ ಓಪನ್ ಇದೆ ಅಂತ ಅಂದರೆ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೆಲ್ಲ ಇನ್ಫಾರ್ಮೇಷನ್ ತೋರಿಸ್ತಾ ಇರುತ್ತೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ್ಯಂಡ್ ಯಾವ ಕೋರ್ಸಿಗೆಲ್ಲ ನೀವು ಯಾವ ಕೋರ್ಸಿಗೆ ಇದು ಹಾಸ್ಟೆಲ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ನೀವೇನಾದರೂ PDF ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಟಿಫಿಕೇಶನ್ PDF ಇರುತ್ತೆ ಆ್ಯಂಡ್ ಯಾವಾಗ ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲ ಅದ್ರ ಕೆಳಗೆ ಕ್ಲಿಕ್ ಮಾಡಿದರೆ ಅಲ್ಲಿ ಇನ್ನೂ ಇನ್ಫಾರ್ಮೇಷನ್ಸ್ ಇದೆ, ನೀವು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೋಬೇಕು, ಹೇಗೆ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಹೇಳಿ. ಆ್ಯಂಡ್ ಕೆಳಗೆ ಡಿಪಾರ್ಟ್ಮೆಂಟ್ ನಂಬರ್, ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಕ್ವಾರೀಸ್ ಇದ್ರೆ ಕೇಳ್ಕೊಬೋದು. ಆ್ಯಂಡ್ ಒನ್ ಆಫ್ ದ ಮೇಜರ್ ಥಿಂಗ್ ಈಸ್, ನಾನೇನು ಹೇಳೋದು ಅಂತ ಅಂದರೆ, ನನಗೆ ಹೇಳಿದವರೆಲ್ಲ ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ. ಆ್ಯಂಡ್ ಒನ್ಸ್ ಡಿಗ್ರಿ ಸ್ಟಾರ್ಟ್ ಆಗುತ್ತೆ ಅಲ್ಲ, ಆ ಟೈಮಲ್ಲಿ ಅಪ್ಲಿಕೇಶನ್ ಬಿಟ್ಟಿರ್ತಾರಂತೆ 2 months ಆ ಥರ. ಸೊ ಆ ಟೈಮಲ್ಲಿ ನೀವು ನೋಡಿ ಅಪ್ಲಿಕೇಶನ್ ಹಾಕೊಬೇಕು. ಸೈಬರ್ ಸೆಂಟರ್ಸ್ಗೆ ಹೋದರೆ ನಿಮ್ಗೆ ಅಲ್ಲಿ ಯಾವ್ಯಾವ್ದೆಲ್ಲ ಹಾಸ್ಟೆಲ್ಸ್ ಓಪನಿಂಗ್ಸ್ ಇದೆ ಅಂತ ಅವರೇ ಹೇಳ್ತಾರೆ. ಆ್ಯಂಡ್ ಅಲ್ಲೇ ನೀವು ಎಲ್ಲ ಹಾಸ್ಟೆಲ್ಸ್ಗೂ ಅಪ್ಲಿಕೇಶನ್ ಹಾಕ್ಬೋದು. ಅಟ್ ದ ಎಂಡ್ ನಿಮ್ಗೊಂದು ಹಾಸ್ಟೆಲ್ಸ್ ಸಿಗುತ್ತೆ. ಸೊ ಅವಾಗ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಇದು ಕ್ಯಾಟಗರಿ ಮತ್ತು ನಿಮ್ಮದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಡಿಗ್ರಿಗೆ ಸೇರ್ಕೊತಿದ್ದೀರಾ ಅಂತ ಅಂದರೆ ನಿಮ್ಮದು PUC ಆ್ಯಂಡ್ 10th ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹಾಸ್ಟೆಲಿಗೆ ಸೇರ್ಕೊತಿದ್ದೀರಾ ಅಂತ ಅಂದರೆ ನಿಮ್ಮದು ಡಿಗ್ರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಇಫ್ ಏನಾದರೂ ನೀವು ಫಸ್ಟ್ ಸೆಮ್ ಆಗೋಗಿದೆ, ಸೆಕೆಂಡ್ ಸೆಮ್ಮಿಗೆ ಸೇರ್ಕೊಬೇಕು ಇಲ್ಲ ಥರ್ಡ್ ಸೆಮ್ಮಿಗೆ ಸೇರ್ಕೋಬೇಕು ಅನ್ನೋದಾದರೆ ಫಸ್ಟ್ ಇಯರ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಕೊಡ್ತಾರೆ. ಆ್ಯಂಡ್ ನಿಮ್ಮ ಕ್ಯಾಟಗರಿ ಕೂಡ ಕನ್ಸಿಡರ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದ್ರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಆಧಾರ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ಮೇಜರ್ ಇಂಪಾರ್ಟೆಂಟ್ ನಿಮ್ಮದು ಸ್ಕಾಲರ್ಶಿಪ್, SSP ಸ್ಕಾಲರ್ಶಿಪ್ ಆಗ್ತೀವಲ್ಲ ಅದ್ರದ್ದು ಲಾಗಿನ್ ID ನಿಮ್ಮ ಹತ್ರ ಇರಬೇಕು, ಅಕೌಂಟ್ ಇರಬೇಕು. ಆ್ಯಂಡ್ ನೀವು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ಹಾಸ್ಟೆಲ್ ಪ್ರೊವೈಡ್ ಮಾಡೋದು. ಆ್ಯಂಡ್ ಹಾಸ್ಟೆಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ ನಿಮ್ಮದು SSP ಸ್ಕಾಲರ್ಶಿಪ್ಪಲ್ಲಿ ಒಂದಿಷ್ಟು ಅವರು ಕಟ್ ಮಾಡ್ಕೊತಾರಂತೆ, 7 to 8K ಡಿಪೆಂಡ್ಸ್. ಒಂದೊಂದು ಹಾಸ್ಟೆಲ್ಸಲ್ಲೂ ವೇರಿ ಆಗುತ್ತೆ. ಆ ಥರ ಕಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ಮಿಕ್ಕಿದ್ದು SSP ಇದು ಅಮೌಂಟ್ ವಾಪಸ್ ಕೊಡ್ತಾರೆ. ಓಕೆ. ಇಲ್ಲ ಸ್ವಲ್ಪ ಜನ ಡೈರೆಕ್ಟ್ ಕೂಡ ಅಡ್ಮಿಷನ್ ಆಗ್ಬೋದು ಕೆಲವೊಂದೊಂದು ಹಾಸ್ಟೆಲ್ಸ್. ಇನ್ ಕೇಸ್ ನಿಮಗೆ ಬೇಕೇ ಬೇಕು ಹಾಸ್ಟೆಲ್ ಅಂತ ಅಂದರೆ ಆವಾಗ ಮೆಸ್ ಬಿಲ್ಸ್ ಮತ್ತು ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಮೌಂಟ್ ಕಟ್ಟಬೇಕಾಗಿರುತ್ತಂತೆ. ಸೊ ಆ ಥರನೂ ಕೂಡ ನೀವು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬೋದು. ಆ್ಯಂಡ್ ಅಪ್ಲಿಕೇಶನ್ ಯಾವಾಗಲೂ ಓಪನ್ ಇದೆ ಅಂತ ಅಂದ್ಬಿಟ್ಟು ಪೋರ್ಟಲ್ಸಲ್ಲಿ ಚೆಕ್ ಮಾಡಿ, ಇಲ್ಲ ಸೈಬರ್ಗೆ ಹೋಗಿ ಅಪ್ಲೈ ಮಾಡಿ. ಅದೇ ಬೆಸ್ಟ್ ನನ್ನ ಪ್ರಕಾರ. ಒನ್ ಕನ್ಫ್ಯೂಷನ್ ಏನು ಅಂತ ಅಂದರೆ ಎವ್ರಿ ಇಯರ್ ಸಪ್ರೇಟಾಗಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೇಕಾ ಅನ್ನೋದು. ಕೆಲವೊಂದೊಂದು ಹಾಸ್ಟೆಲ್ಸಲ್ಲಿ ಆ ಥರ ಏನೂ ಇಲ್ಲ. ಜಸ್ಟ್ ನೀವು ನಿಮ್ಮದು SSPದು ಸ್ಕಾಲರ್ಶಿಪ್ಪಿಂದು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಬೇಕು ಪ್ರತಿ ಇಯರ್ಸ್ ಅಷ್ಟೇ. ಅದು ಬಿಟ್ಟು ಪ್ರತಿ ವರ್ಷ ಏನೂ ಸಪ್ರೇಟಾಗಿ ಅಪ್ಲೈ ಮಾಡಬೇಕು ಆ್ಯಂಡ್ ಮತ್ತೆ ಸಿಗುತ್ತೋ ಸಿಗಲ್ವೋ ಅನ್ನೋದೇನೂ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗಿರೋದು. ಇಫ್ ಇನ್ ಕೇಸ್ ಯಾವುದಾದ್ರೂ ಹಾಸ್ಟೆಲಲ್ಲಿ ಪ್ರತಿ ಇಯರ್ ಅಪ್ಲೈ ಮಾಡಬೇಕು ಅಂತ ಇದ್ರೆ, ಇಲ್ಲ ಇಲ್ಲಿ ನೋಡ್ತಿರೋರ್ಗೆ ಯಾರಿಗಾದ್ರೂ ಕರೆಕ್ಟಾಗಿ ಗೊತ್ತಿದ್ರೆ ಪ್ರತಿ ಇಯರ್ ಅಪ್ಲೈ ಮಾಡಬೇಕಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಸೊ ಅವಾಗ ನಮಗೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಐ ಹೋಪ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊಂತೀನಿ ಹಾಸ್ಟೆಲ್ ಬಗ್ಗೆ ಈ ವಿಡಿಯೋದಲ್ಲಿ. ಅದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.